से दुखी मत हो कि तू अपने देश के लिए फिर नहीं खेलेगा, पर इस बात की खुशी अपने पास रख कि तू अपने देश के लिए खेला, और ये मेरे लिए सबसे बड़ी बात है, मैं खेला। ಭಾರತ ತಂಡದ ಹಿರಿಯ ಆರಂಭಿಕ ಬ್ಯಾಟ್ಸ್ಮನ್ ಶಿಖರ್ ಧವನ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪೋಸ್ಟ್ ಮಾಡಿ ನಿವೃತ್ತಿ ನಿರ್ಧಾರವನ್ನ ತಿಳಿಸಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಏರುಪೇರುಗಳನ್ನ ಕಂಡಿರೋ ಧವನ್ ಕುಗ್ಗಿರ್ಲಿಲ್ಲ. ಆಟದಲ್ಲಿನ ಹೋರಾಟದ ಗುರಿಯನ್ನ ಎಂದಿಗೂ ಕೈಬಿಟ್ಟಿರಲಿಲ್ಲ. ಅದೇ ಕಾರಣಕ್ಕೆ ಧವನ್ ಕ್ರಿಕೆಟ್ ಬದುಕಿನಲ್ಲಿ ಉತ್ತುಂಗ ತಲುಪಿದ್ರು. ಅದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಅನುಭವಿ ಬ್ಯಾಟ್ಸ್ಮನ್ಗೆ ಕೆಲ ಸಮಯದಿಂದ ಭಾರತ ತಂಡದಲ್ಲಿ ಆಡಲು ಅವಕಾಶ ಸಿಕ್ಕಿರಲಿಲ್ಲ. ಡಿಸೆಂಬರ್ 2022ರಲ್ಲಿ ಭಾರತಕ್ಕಾಗಿ ಕೊನೆಯ ಓಡಿಐ ಪಂದ್ಯವನ್ನ ಆಡಿದ್ರು. ಈ ಅವಧಿಯಲ್ಲಿ ಅವರು ಕೇವಲ 3 ರನ್ ಗಳಿಸಿದ್ರು. 2018ರಲ್ಲಿ ಇಂಗ್ಲೆಂಡ್ ವಿರುದ್ಧ ಕೊನೆಯ ಬಾರಿಗೆ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆದಿದ್ರು. ಜುಲೈ 2021ರಲ್ಲಿ ಧವನ್ ಶ್ರೀಲಂಕಾ ವಿರುದ್ಧ ತಮ್ಮ ವೃತ್ತಿ ಜೀವನದ ಕೊನೆಯ ಟಿ20 ಪಂದ್ಯ ಆಡಿದ್ರು. ಆದರೆ ಬಿಸಿಸಿಐ ರಾಜಕೀಯದಿಂದ ಧವನ್ಗೆ ಅವಕಾಶ ಸಿಗಲಿಲ್ಲ ಅನ್ನೋದು ಅಭಿಮಾನಿಗಳ ಆರೋಪ. ಉತ್ತಮ ಫಾರ್ಮ್ನಲ್ಲಿದ್ರೂ ಧವನ್ಗೆ ಅವಕಾಶ ಕೊಡಲಿಲ್ಲ. ಗಾಯದ ಕಾರಣ ಇಟ್ಕೊಂಡು ಅವರನ್ನ ತಂಡದಿಂದ ಕೈಬಿಟ್ಟು ಆಟವಾಡಿಸಿಲ್ಲ ಎಂದು ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಧವನ್ ವೈಯಕ್ತಿಕ ಜೀವನವು ವಿವಾದಗಳಿಂದ ತುಂಬಿದೆ. ಪತ್ನಿ ಆಯಿಷಾ ಮುಖರ್ಜಿ ಅವರಿಂದಲೂ ವಿಚ್ಛೇದನ ಪಡೆದಿದ್ದಾರೆ. ಶಿಖರ್ ಧವನ್ ಆಯಿಷಾ ಫೇಸ್ಬುಕ್ ಮೂಲಕ ಪರಿಚಯವಾಗಿ ಪ್ರೀತಿಸಿ ಮದುವೆಯಾಗಿದ್ರು. ಆಯಿಷಾ ಧವನ್ಗಿಂತ 10 ವರ್ಷ ದೊಡ್ಡವರು. 2009ರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು 2012ರಲ್ಲಿ ವಿವಾಹವಾದ್ರು. ಆಯಿಷಾ ಮುಖರ್ಜಿ ಇದು 2ನೇ ಮದುವೆಯಾಗಿತ್ತು. ಇವರಿಗೆ ಧವನ್ ಮದುವೆ ಆಗುವುದಕ್ಕೂ ಮೊದಲು ಇಬ್ಬರು ಹೆಣ್ಣು ಮಕ್ಕಳಿದ್ರು. 2004ರಲ್ಲಿ ಆಯಿಷಾ ಧವನ್ಗೆ ಮಗ ಹುಟ್ಟುತ್ತಾನೆ. 9 ವರ್ಷಗಳ ಕಾಲ ಒಟ್ಟಿಗೆ ಇದ್ದ ಧವನ್ ಮತ್ತು ಆಯಿಷಾ ಬೇರೆಯಾದ್ರು. ಧವನ್ ಪತ್ನಿ ಆಯಿಷಾ ಮುಖರ್ಜಿ ಭಾರತದಲ್ಲಿ ಜನಿಸಿದ್ರು, ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿದ್ದಾರೆ. ಆಯಿಷಾ ಕಿಕ್ ಬಾಕ್ಸರ್. ಅವರ ತಂದೆ ಬಂಗಾಳಿ ಮತ್ತು ತಾಯಿ ಬ್ರಿಟನ್ ಮೂಲದವರು. ಇಬ್ಬರ ನಡುವೆ ಮನಸ್ತಾಪ ಆಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರತ್ಯೇಕತೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ವಿಚ್ಛೇದನಕ್ಕೆ ಕಾರಣ ಆಯಿಷಾಳದ ಮೊದಲ ಮದುವೆ. ಮೊದಲ ಪತಿಗೆ ಇಬ್ಬರು ಹೆಣ್ಣು ಮಕ್ಕಳನ್ನ ನೋಡಿಕೊಳ್ಳುತ್ತೇನೆ, ಆಸ್ಟ್ರೇಲಿಯಾ ಬಿಟ್ಟು ಹೋಗುವುದಿಲ್ಲ ಎಂದು ಭರವಸೆ ನೀಡಿದ್ರು. ಅದೇ ಸಮಯದಲ್ಲಿ ಧವನ್ ಅವರೊಂದಿಗೆ ಇರುವುದಾಗಿಯೂ ಹೇಳಿದ್ರು. ಮದುವೆಯ ನಂತರ ಮಗ ಜೋರಾವರ್ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಆಸ್ಟ್ರೇಲಿಯಾಗೆ ಹೋಗಿ ವಾಸವಿದ್ರು. ಇದರಿಂದ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಭಾರತದಲ್ಲಿ ವಾಸಿಸಲು ನನಗೆ ಇಷ್ಟ ಇದೆ, ಧವನ್ ಜೊತೆಗೆ ಬದುಕಲು ಮನಸ್ಸಿದೆ. ಈಗಲೂ ಇಬ್ಬರು ಮಕ್ಕಳಿದ್ದು ಅವರ ಬದುಕಿಗಾಗಿ ಆಸ್ಟ್ರೇಲಿಯಾದಲ್ಲೇ ಇರುವ ಅನಿವಾರ್ಯತೆ ಇದೆ ಎಂದು ಕೋರ್ಟ್ಗೆ ತಿಳಿಸಿದ್ರು. ಇದೆಲ್ಲ ಆದ್ರೂ ಶಿಖರ್ ಧವನ್ ಮಾತ್ರ ಕುಗ್ಗಿರಲಿಲ್ಲ. ಮತ್ತೆ ಟೀಂ ಇಂಡಿಯಾ ಸೇರ್ಪಡೆ ಆಗುವ ನಿರೀಕ್ಷೆಯಲ್ಲಿದ್ರು. ಆದರೆ ತಂಡದಲ್ಲಿ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ದಿಢೀರ್ ನಿವೃತ್ತಿ ಘೋಷಿಸಿದ್ದಾರೆ.